ಹೇ ಅತ್ತೆ ಅಲ್ಲ, ಅತ್ತೆ ಮಗ. ಇಲ್ಲಿ ಕಳ್ಳಿ ನೀನು. ಅಯ್ಯೋ ನಾನೇನು ಕತ್ತಿಲ್ಲ ಮನೋಜ್, ನಾನೇನ್ ಕತ್ತಿದ್ದೀನಿ? ಹೃದಯನ ಆಪ ಪುಣ್ಯಾತ್ಮ, ಹೋಗ್ ಮಲ್ಕೊಳ್ಳಿ. ಯಾಕೆ ಎತ್ ಬಂದ್ರಿ? ನೀನ್ ಯಾಕೆ ಬಂದೆ? ನಾನು ಬಿಸ್ನೀರ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಬಿಸಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅಂದ್ರೆ ಬಾಯ್ಲಿ. ಇಲ್ಲ 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 ಇಲ್ಲ, ನಾನು ಮಲ್ಕೊಂಡಿದ್ದಲ್ಲ ಡ್ರೀಮ್ ಅಲ್ಲಿ, ಮಾರಿಷಸ್ ಅಲ್ಲಿ ನಾವಿಬ್ರು ಡ್ರೀಮ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಕಾಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ ನೀನೇ ಇಲ್ಲ, ಅದಕ್ಕೆ ಎದ್ದಿಲ್ ಬಂದ್ಬಿಟ್ಟೆ. ಸರಿ ಹೋಗ್ಲಿ ಬಿಡಿ, ಇವಾಗ ಬಿಡಿ. ನನ್ ಮನ್ಸಿನ ಬಿಡಿ. ಇಲ್ಲ ರೋಹಿಣಿ, ಬಿಡೋ ಮನ್ಸು ನನ್ಗೂ ಇಲ್ಲ. ನೋಡು, ಜಾಲಿಯಾಗಿರೋ ಹೋಗೋಣ ಬಾ. ಐ ಲವ್ ಯು. ನೀವ್ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮಾತಾಡ್ತಾ ಇದೀರಂತ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮಂತವ್ರು ನಿಮ್ ಕಂಪ್ನಿಲಿ ಸಾಲ ಮಾಡಿದೀವಿ ಅಂತ ಅಂದ್ರೆ ನಿಮ್ಗೆ ಒಂದ್ ಘನತೆ ಗೊತ್ತಾ? ಸುಮ್ನೆ ನಾನು ಕೇಳ್ದಾಗ್ಲೆಲ್ಲ ಸಾಲ ಕೊಡ್ತಾ ಇರಿ. ಹಲೋ, ಯಾಕೋ ಮತ್ತೆ ಬಂದೆ ನೀನು? ನೀನೇನೋ ಓನರ್? ಹಲೋ, ನೀವೇ ನಾನ್ ಬೇಕು, ನಾನ್ ಇಲ್ಲಿ ಬಾಸ್ ಗೊತ್ತಾ? ಮುಚ್ಕೊಂಡ್ ನಿಂತ್ಕೊಳ್ಳಿ. ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡ್ತೇನೆ, ಎಷ್ಟು ಅಂದೆಲ್ಲ ಏನ್ ಬೇಡ. ಏನ್ ವಿಷಯ? ಕೆಲ್ಸಕ್ಕೆ ಅಂತ ಸೇರಿಸ್ಕೊಂಡು ಇವನು ಕರ್ಕೊಂಡೋಗಿ ಹೊಡ್ಸಿದ್ಯಲ್ಲ, ಸರಿನಾ ಇದು? ಇವನನ್ನ ಕೆಲ್ಸ ಸೇರಿಸ್ಕೊಂಡಿದ್ದೆ ಇದಕ್ಕೆ ಕಣೋ. ಏನು ಹೊಡ್ಸ್ಕೊಳಕ್ಕ? ಅಲ್ಲ, ಹೊಡಿಯಕ್ಕೆ. ಬಾಡಿ ಗಾರ್ಡ್ ಅನ್ಕೊಂಡೆ, ಬಾಡಿ ಬಿಡ್ರಿ ಅವನು, ಏನು ಪ್ರಯೋಜನ ಇಲ್ಲ, ವೇಸ್ಟ್ ಬಾಡಿ. ಅದೆಲ್ಲ ಬೇಡ, ಇವನು ಹೊಡ್ಸಿದ್ಯಾ, ಪರಿಹಾರ ಕಟ್ಕೊಡು. ಪರಿಹಾರನ? ನಾನೇನ್ ಪರಿಹಾರ ಕೊಡ್ಲಿ ಇವ್ರೆ? ಸಂಬಳ ಕೊಡ್ತಿದ್ದೆ. ನಾನು ಹಿಂಗೆ ಅಂತೆಲ್ಲ ಮಾತಾಡಿ ಹೊಡ್ಸ್ಕೊ ಬಂದವನೆ. ನಿನ್ ತಮ್ಮ ಸುಮ್ನೆ ಅಲ್ಲ, ಅವನಿಗೆ ತೈ ಕೊಂಡ ಎಲ್ಲ ಗೊತ್ತಿದೆ. ತೈ ಕೊಂಡನೂ ಇಲ್ಲ, ಈ ಬುರ್ದಿ ತುಂಬಿರೋ ಹೊಂಡನೂ ಇಲ್ಲ. ಬೇಳೆ ತಿನ್ನೋನು, ಮೂಳೆ ತಿನ್ನೋ, ನಿನ್ಗೆ ವಂಚಿದಾನ ಅವನು. ಬಿಡ್ರಿ, ಏನ್ರಿ ಕಾಲಲ್ಲ ಇರ್ಕೊತೀರಾ? ಜನ ನೋಡಿದ್ರೆ ಏನ್ ಅನ್ಕೋತೀರ? ಮರ್ಯಾದೆ ಹೋಗೋದು ಬಿಡ್ರಿ. ಮರ್ಯಾದೆಯಾಗಿ ಪೆನಾಲ್ಟಿ ಕಟ್ಕೊಡು, ಇಲ್ಲ ಅಂದ್ರೆ ಯೋ ಭೀಮಾ, ನೀನಾದ್ರೂ ಹೇಳಿಯಾ? ನನ್ಗೆ ನಿಮ್ಮೇಲೆ ಮುನ್ಸು ಸರ್. ಮುನ್ಸ? ಯೋ, ಇದ್ಯಾವ್ದಯ್ಯ ಭಾಷೆ? ಓಡ್ ಮಾಡ್ಲು. ನೀವೇನಾದ್ರು ಅಂದ್ಕೊಳ್ಳಿ, ಅದೇನೋ ಪರಿಹಾರ ಕೇಳ್ತವ್ರೆ, ಕೊಟ್ಬಿಡಿ ಸರ್. ನಾನಾ? ವಸೂಲಿ ನಾವೇ ಮಾಡ್ಕೋತೀವಿ. ಲೇ, ಏನು ವಸೂಲಿ ಮಾಡ್ಕೋತೀರ? ಏನೋ ಭೀಮಾ ಇದೆಲ್ಲ ಲೇ ಭೀಮಾ. ಅಯ್ಯೋ, ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ತಡಿರೋ ಅವನಲ್ಲೇ. ತಿಂಗಳಾದ್ರೆ ಸಂಬಳಕ್ಕೆ ಲೈನ್ ನಿಂತ್ಕೊಂಡ್ಬಿಡ್ತೀರಾ? ಅಟ್ಲೀಸ್ಟ್ ಕಟ್ಟಸಿಗಾದ್ರೂ ಯಾರಾದ್ರೂ ಸಹಾಯ ಮಾಡ್ಬೇಕು ತಾನೆ? ಅವರೆಲ್ಲ ರೌಡಿಗಳು ಸರ್, ನಾವೇನ್ ಮಾಡೋದು ಸರ್? ಏನ್ ರೌಡಿಗಳು? ಹೋಗ್ರಿ ಕೆಲಸ ನೋಡ್ಕೊಂಡು ಹೋಗ್ರಿ. ರೌಡಿಗಳು ನಂಗ್ ಜೋರು ಮನೇಲಿ ಸಾಂಬಾರೆಲ್ಲ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ರು. ಯಾರಿಗಪ್ಪ ಹೇಳೋದು? ಅಮ್ಮ, ನಾನು ಹೊರಡ್ತೀನಿ. ಕನಕ, ಅಂದ ಹಾಗೆ ಇವತ್ತು ಸಂಬಳ ಆಗತ್ತೆ ಅಂದೆ ಅಲ್ವಾ? ಹೂನಮ್ಮ. ಅದಾಗ್ತಿದ್ದ ಹಾಗೆ ಮನೆ ದೇವ್ರಿಗೆ ಅಂತ 501 ರೂಪಾಯಿ ಎತ್ತಿಟ್ಬಿಡೆ. ಹರಿಸ್ಕೊಂಡಿದ್ದೀನಲ್ಲ, ಬರೋದೇ ಅರ್ಧ ಸಂಬಳ, ದೇವ್ರಿಗೆ ತಾನೆ ಕೊಟ್ಬಿಡೋಣ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ. ಆಯ್ತು, ನಾನು ಹೊರಡ್ತೀನಿ. ಸರಿ ಕಂದ. ಇಲ್ಲಿ ನೋಡಿ, ಯಾರಮ್ಮ? ಹೂ ಬೇಕಿತ್ತಾ? ಹೌದು, ಬನ್ನಿ ಒಳಗ್ ಬನ್ನಿ. ಯಾವ ಹೂ ಬೇಕು? ಯಾವಾಗ ಬೇಕು? ಹಾರ ಬೇಕಾ, ಬಿಡಿ ಹೂ ಬೇಕಾ? ಫಂಕ್ಷನ್ ಅಮ್ಮ ಮನೇಲಿ. ಹೇಳ್ತೀನಿ. ಈಗ ಹೊಟ್ಟಿದ್ದು ನಿಮ್ ಮಗಳ? ಹೌದಮ್ಮ. ಯಾಕೆ? ತುಂಬಾ ಲಕ್ಷಣವಾಗಿದ್ದಾಳೆ. ಸುಮಾರು ದಿನದಿಂದ ಗಮನಿಸ್ತಾ ಇದ್ದೀನಿ ನಾನು. ಅವಳಾಯ್ತು, ಅವಳ ಕೆಲ್ಸ ಆಯ್ತು. ಮಾರಿ, ನಿಮ್ಗೂ ಸಹಾಯ ಮಾಡ್ತಿದ್ದಾಳೆ ಅನ್ಸುತ್ತಲ್ವಾ? ಹೌದಮ್ಮ, ಕಷ್ಟಪಟ್ಟು ಓದಿ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ದಾಳೆ. ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಈ ಮನೆಗೆ ಸದ್ಯಕ್ಕೆ ಅವಳೇ ಆಸರೆ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಮ್ಮ. ಅಲ್ಲ, ಹೂ ಬೇಕು ಅಂತ ಹೇಳಿದ್ರಿ, ಆ ಹೂ ಈ ಮನೆ ಆಸರೆ ಅಂತ ಹೇಳಿದ್ರಲ್ಲಮ್ಮ. ಅಂದ್ರೆ ತುಂಬಾ ದಿನದಿಂದ ಈ ಹುಡುಗಿನ ನೋಡ್ತಾನೆ ಇದ್ನಲ್ವಾ, ನನ್ ಮಗನ ತಂದ್ಕೋಬೇಕಂತ ಆಸೆ ಪಟ್ಟೆ. ನೋಡಿ, ನಾವ್ ಆಸ್ತಿ, ಅಂತಸ್ತು, ಜಾತಿ ಅದನ್ನೆಲ್ಲ ನೋಡೋದಿಲ್ಲ. ಅದಕ್ಕೆ ಹೆಣ್ ಕೇಳೋದಕ್ ಬಂದೆ. ಆತರ ಪಡುವಂತದ್ದೇನಿಲ್ಲ. ಯೋಚನೆ ಮಾಡಿ ನಿಮ್ ನಿರ್ಧಾರ ತಿಳಿಸಿ. ಇದು ನನ್ ಮಗನ್ ವಿಸಿಟಿಂಗ್ ಕಾರ್ಡ್. ಅದ್ರ ಹಿಂದೆ ನನ್ ನಂಬರ್ ಇದೆ, ಫೋನ್ ಮಾಡ್ಬೋದು. ನಾನು ಹೊರಡ್ತೀನಿ. ಹೇಳಮ್ಮ. ಮೀನಾ, ಇವತ್ ಕನ್ಕನ್ ಹುಡ್ಕೊಂಡು ಮನೆಗೊಬ್ರು ಬಂದಿದ್ರು ಕಣೆ. ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣಿಸ್ತಾ ಇದ್ರು. ಅವ್ಳ ಮದ್ವೆ ವಿಚಾರ ಮಾತಾಡ್ತಾ ಇದ್ರು. ಹೌದಾ? ಸದ್ಯಕ್ಕೆ ಈ ಮನೇಲಿ ಮುಂದೆ ನಿಂತು ಎಲ್ಲಾ ಕೆಲಸ ಮಾಡ್ಬೇಕಾಗಿರೋದು ನೀನು ಮತ್ತೆ ಅಳಿ ಅಂದ್ರೆ ಕಣೆ. ಆಮೇಲೆ ಅವರು ಕಾರ್ಡ್ ಕೊಟ್ಟಿದ್ದಾರೆ, ನೀವಿಬ್ರು ಓಡಾಡಿ ಅವಳಿಗೊಂದ್ ದಡ ಸೇರೋ ಹಾಗೆ ಮಾಡ್ರಿ. ಅಮ್ಮ, ನೀನೇನು ಚಿಂತೆ ಮಾಡೋದಕ್ ಹೋಗ್ಬೇಡ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಆದಷ್ಟು ಬೇಗ ನಿನ್ಗೆ ಸ್ವೀಟ್ ನ್ಯೂಸ್ ಕೊಡ್ತೀನಿ. ಸರಿ ಅಮ್ಮ, ನಾನ್ ಮತ್ತೆ ಫೋನ್ ಮಾಡ್ತೀನಿ ನಿನ್ಗೆ. ಬಾಯ್. ಏನ್ರಯ್ಯ, ಕೆಲ್ಸ ಮಾಡೋ ಟೈಮಲ್ಲಿ ಜಲ್ಸ ಮಾಡ್ಕೊಂಡು ನಿಂತಿದ್ದೀರಾ? ನೀವು ಈ ಸೂರ್ಯನ್ ಫ್ರೆಂಡ್ಸು ಬರ್ತಾ ಸೋಂಬೇರಿಗಳಾಗಿ ಹೋಗಿದ್ದೀರಾ. ಟ್ರಿಪ್ ಬಂದ್ರೆ ಅಲ್ವಾ ಸೂರ್ಯ ಕೆಲ್ಸ ಮಾಡೋದು? ಅದು ದಿಟ್ವೇನು. ಮುಂಚೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಕ್ಯಾಬ್ ಮಾಡ್ಕೊಂಡು ಹೋಗೋರು, ಇವಾಗ ಕ್ಯಾಬ್ ಓಡಿಸೋದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತೂ ಎಲ್ಲಾದ್ರಲ್ಲೂ ಕಾಂಪಿಟೇಷನ್. ಸೂರ್ಯ,
ಮೀನಾ ಸಿಸ್ಟರ್. ಎಲ್ಲು ಏನಮ್ಮ ನೀನು ಇಲ್ಲೂ ನೆಮ್ಮದಿಯಾಗಿರೋದು ಬಿಡೋದಿಲ್ಲ, ಎಲ್ಲಾ ಕಡೆ ಬಂದ್ಬಿಡ್ತೀಯಾ? ನೀನೇ ನಾನೇನು ಮಾಡಕ್ಕಾಗೋದಿಲ್ಲ, ನಮ್ಮ ಹುಡುಗರವ್ರೆ ಇಲ್ಲೇ. ಸಪತ್ರ ಎಲ್ಲೋದ್ರು? ಏನು ನನ್ನಿಂದ ನಿನ್ ನೆಮ್ಮದಿ ಹಾಳಾಗಿದ್ಯಾ? ಇಲ್ಲ ಇಲ್ಲ ಇಲ್ಲ, ಬನ್ನಿ. ನಾನ್ ಬರಕಿಲ್ಲಪ್ಪ. ಭಯ ಪಡ್ಬೇಡಿ, ಸುಮ್ನೆ ಬನ್ನಿ ಎಂದೆ. ನಾ ಬಂದ್ರೆ ನೀನು ಅನ್ಸ್ತೀಯಾ? ನಾನ್ ಬರಕಿಲ್ಲ. ಅಯ್ಯೋ ಸುಮ್ನೆ ಬಾರೆಯೋ. ಮೀನಾ ಹೊಡಿಬೇಡ ಕಣೆ, ಸುಮ್ನೆ ತಮಾಷೆ ಮಾಡಿದ್ದು. ಏನ್ ಹೇಳು, ಏನ್ ವಿಷಯ? ಅದು ಕನಕನ ಒಬ್ರು ನೋಡಿದಾರಂತೆ. ಯಾರು ಪರ್ಮಿಷನ್ ತಗೊಂಡ್ ನೋಡಿದ್ರಂತೆ? ಬಾ ಹೋಗ್ ದೋಂಚ್ ಬಿಸಾಕ್ಬಿಡೋಣ. ರೀ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಸಂಬಂಧ ಕೇಳ್ಕೊಂಡ್ ಬಂದಿದ್ರಂತೆ. ಓ ಹಂಗೆ? ಅಮ್ಮ ಫೋನ್ ಮಾಡಿದ್ರು, ನೋಡೋದಿಕ್ಕೆ ಒಳ್ಳೆ ರೀತಿ ಕಾಣ್ತಿದ್ರಂತೆ, ಅದಕ್ಕೆ ನಾವೇ ನಿಂತ್ ಮಾತಾಡ್ಬೇಕು ಅಂತ ಹೇಳಿದ್ರು. ಹೌದೇ? ಕನಕ ಒಪ್ಕೊಂಡ್ಲಂತ? ರೀ ಅವಳಿಗಿನ್ನು ವಿಷಯ ಗೊತ್ತಿಲ್ವಂತೆ, ನೀವು ಒಂದ್ಸಲಿ ಹುಡುಗನ ನೋಡಿ ಮಾತಾಡ್ಬೇಕಂತೆ. ನಾನು ಅಂದ್ರೆ ನನಗೆ ತಾಳಿ ಕಟ್ಬಿಡ್ತಾನ? ರೀ ಮತ್ತೇನೆ ಕನಕ ಒಪ್ಕೋಬೇಕಲ್ವೇ? ರೀ ಮೊದ್ಲು ನಾನು ನೀವು ಹೋಗಿ ಹುಡುಗನ್ನ ಮತ್ತೆ ಅವ್ರ ಮನೆಯವ್ರನ್ನ ಒಂದ್ಸಲ ನೋಡೋಣ ಅಲ್ವಾ? ಲೇ ದಡ್ಡಿ, ಹಸಿರು ಸೀರೆ ಉಟ್ಕೊಂಡಿರೋ ಮೆಣಸಿನ್ಕಾಯಿ ಒಳಗೆ ಖಾರ ತುಂಬಿಕೊಂಡಿರತ್ತೆ, ಅದೇ ಮೈ ತುಂಬಾ ಮುಳ್ಳಿರತ್ತೆ ಹಲಸು, ಅದ್ರ ಒಳಗಡೆಗೆ ಸಿಹಿ ತುಂಬಿಕೊಂಡಿರೋದನೆ. ಹಂಗೆ ಯಾರು ಹೆಂಗೆ ಅಂತ ನಾವು ನೋಡಿದ ತಕ್ಷಣ ಹೇಳಕ್ ಆಗಲ್ಲ ನಿನ್ನಮ್ಮ. ಅವ್ರು ಹೆಂಗೆ ಏನು ಅಂತ ಕೂತು ಮಾತಾಡ್ಬೇಕು. ಫಸ್ಟ್ ಅವ್ರಿಬ್ರು ಕೂತ್ ಮಾತಾಡ್ಲಿ, ಒಬ್ರು ಮನ್ಸು ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ತನಕ್ ತಾನೆ ಆಗತ್ತೆ. ನೀನ್ ತಲೆ ಕೆಡ್ಸ್ಕೊಬೇಡ. ಅತ್ತೆ ಅವ್ರು ಕೊಟ್ಯಾ? ಕೊಡ್ತೀನಿ ಅತ್ತೆ. ಕಾಫಿ. ಥ್ಯಾಂಕ್ಸ್ ಕಂದ. ರೀ ಬಂದ್ರಿ ತಗೊಳ್ಳಿ. ಹಾ ಇರಮ್ಮ, ತಗೊಳಕ್ಕೆ ಕಾಯ್ತಾ ಇದೀನಿ. ಏನಣ್ಣಯ್ಯ? ಆಯ್ತಲ್ಲ ತಿಂಗಳು ತಿಂಟಿನ್ ಬರ್ಬೇಕು, ಅದಕ್ಕೆ ಕಾಯ್ತಾ ಇದೀನಿ. ಸಕ್ರೆ ರೆಡಿನಾ? ನಾನೇನಿಗೆ ರೆಡಿ ಆಗ್ಬೇಕು? ಓಹೋ ಮರ್ತೋದ್ವಾ? ಲಕ್ಕಮ್ನು ಬಂದು ಹೇಳಿಲ್ವಾ ತಿಂಗಳಾದ್ರೆ ಟಿನ್ ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು ಅಂತ? ಇವತ್ತೇ ಆ ಡೇಟು. ನನಗೂ ಅದಕ್ಕೂ ಸಮ್ಮತ ಇಲ್ಲಪ್ಪ. ಓಹೋ ಹಂಗ? ಸರಿ ಆಯ್ತು. ಲಕ್ಕಮ್ನ ಫೋನ್ ಮಾಡಿ ಲೌಡ್ ಸ್ಪೀಕರ್ ಕೊಟ್ಬಿಡ್ತೀನಿ, ಹಿಂಗೆ ಅಂತ ಸೋಲ್ಬಿಡು. ಅಯ್ಯೋ ಏನ್ ಕರ್ಮನೋ ನಿಂದು. ಅವ್ನ್ ಬರ್ಲಿ ಬಿಡು, ಮಾತಾಡೋಣ. ಅವ್ನು ಬರ್ತಾನ, ಬಾರೋ ಕಾಫಿ ಕುಡಿ ಬರ. ಅವನು ಬರ್ಬೇಕು, ಹಣ ಮಡಗಬೇಕು, ಅಲ್ಲಿವರೆಗೂ ಒಂದು ತೊಟ್ಟು ನೀರ್ ಕೂಡ ಕುಡಿಯೋದಿಲ್ಲ ನಾನು. ಬಂದ್ರು. ಏ ವಿನಾ, ಎಲೆ ಅಡಿಕೆ ತಟ್ಟೆ ಎಲ್ಲ ತಗೊಂಬರೆ. ಹೋಗಿ. ಅದೆಲ್ಲ ಯಾಕೋ? ಏನು ಯಾಕೆ ನಾಜುಕಮ್ಮ? ಇವತ್ತು ನಮಗ ದುಡ್ಡು ಬರ್ಬೇಕು, ದುಡ್ಡು 50,000 ಹೋಗಲ್ಲೇ, ಒಂದೇ ಒಂದು ರೂಪಾಯಿನೂ ಕೊಡಲ್ಲ ನಾನು. ಓಹೋ, ಒಂದೇ ಒಂದು ರೂಪಾಯಿ ಕೊಡಲ್ವಾ ನೀನು? ಒಂದೇ ಒಂದು ಹೆಜ್ಜೆ ಮುಂದೆ ಇಡಕ್ಕೂ ಬಿಡೋದಿಲ್ಲ ನಿನಗೆ. ಮೊದ್ಲೇ ಕಾಲು ನೋವು ಅಂತ ಇದ್ಯಾ? ಕಾಲ್ ಕೆಳಗೆ ಗಾಜ್ ಇಡ್ಸ್ಬಿಟ್ಟು ಮೇಲ್ ಮೊಳೆ ಹೊಡೆದು ಬಿಡ್ತೀನಿ ಅಷ್ಟೇ, ಊಷ್ಟ ಬಿಡ್ಬೇಕು ಕಾಲು. ಬೆಲೆ ಸುಮ್ನೆ, ನಿನ್ನಿಂದ ನನ್ ಇವತ್ತು 50,000 ರೂಪಾಯಿ ಲಾಸ್ ಆಗಿದೆ. ನನ್ನಿಂದ? ಅದ್ ಹೆಂಗ ಅಪ್ಪನೇ? ಹೆಂಗಪ್ಪ ಅಂತ ಅಂದ್ರೆ, ಅವತ್ತು ಹೊಡೆದಲ್ಲಪ್ಪ ಭೀಮಂಗೆ ಮೂಗಲ್ಲಿ 3 ಸ್ಟಿಚ್ ಹಾಕಿದ್ದಾರೆ, ತಲೆ ಹಿಂದೆ ಪ್ಲಾಸ್ಟರ್ ಹಾಕಿದ್ದಾರೆ. ಅದು ಅವನಿಂದ ಅಲ್ಲಿ ಓದ್ ಗಡ್ಡ ಮುಂಡೆದೆ. ನಿನ್ನಿಂದ ಅವನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ ಯಾರು? ಇವನಿಂದನೇ ತಾನೆ ನಾನು ಅವನ್ನ ಕರ್ಕೊಂಡ್ ಬಂದಿದ್ದು. ಅಲ್ಲಿ ಲೆಟ್ರ್ ಯಾಕೆ ಕೊಡ್ಬೇಕಾಗಿತ್ತು ಇವನು? ಇವನು ಇವತ್ತು ಕೇಳುಗಳು ಹಂಗೆ ಕುಂದ್ಬಿಡ್ತೀನಪ್ಪ. ನಾನ್ ಲೆಟ್ರ್ ಬರ್ದಿಲ್ಲ ಅಂತ ಪಡ್ಕೋತಲ್ಲ. ಸುಮ್ನೆ ಇರಲ್ಲ, ನೀನೇ ಬರ್ದಿರೋದು. ಸುಮ್ನೆ ಯಾರ ಹೆಸರು ಹೇಳಿ ಸುಳ್ಳು ಹೇಳ್ಬೇಡ. ಹೊಡಿಬೇಡ್ರಿ ನೀವು, ಮಾತಾಡಕ್ ಬರಲ್ಲ ನಿಮ್ಗೆ? ಯಾವ ಮಾತಾಡ ಬರೀ ಯಾಕೆ ಮಾಡ್ತೀವಿ ಅಂದ್ಮೇಲೆ? ಮತ್ತೇನಪ್ಪ ನಾನು ಹೇಳ್ತಲ್ವಾ, ನಾನ್ ಬರ್ದಿಲ್ಲ ಲೆಟ್ರ್ ಅಂತೆ. ಆದವನೆ ಆ ಗಡುವನ್ನ ಇಲ್ಲಿ ಕರ್ಕೊಂಬ ಅಂತ ನಿನ್ಗ್ಯಾರೋ ಹೇಳಿ ಸಂಬಳ ಕೊಟ್ಟು ಇಟ್ಕೊಂಡು ನಿಂತ ಬೇರೆ ಹೇಳ್ತಿದ್ದೆ. ತಗಿಲ್ದವನೆ ಇವನ ಹೊರತ ಕರ್ಕೊಂಬಂದು ನಿಂತ ಬೇರೆ ತಗೊಳ್ದೆ ಹೇಳಿದ್ದೆ. ಇವತ್ ಬಂದು ಕಾಂಪನ್ಸೇಷನ್ ಅಂತ 50,000 ವಸ್ತುಗಳನ್ನ ಇಟ್ಕೊಂಡು ಹೋದ. ಬೃಹಸ್ಪತಿ, ನೀನು ಕೈ ಕಟ್ಕೊಂಡು ನೋಡ್ತಾ ಕೂತಿದ್ಯಾ? ಮತ್ತೆ ರಾಕ್ಷಸನ ಜೊತೆ ಹೊಡೆದಾಡಕ್ಕಾಗುತ್ತಾ? ಪಾಪ ಮಗು, ಏನ್ ಹೇಳ್ತಾರೆ ಇವರು? ಸೋನಿ ಮಲಗಿಸ್ಬಿಟ್ಟು ಫೀಡಿಂಗ್ ಬಾಟ್ಲ್ ಹಾಲಾಕ್ಬಿಟ್ಟು ನಿಪ್ಪಲ್ ಬಾಯಿಗೆ ಇಟ್ಬಿಡು. ಮಗು ಅಂತೆ ಮಗು, ಮೇಡಮ್ ಭೂತ ಒಳ್ಳೆ ರಾಕ್ಷಸ ಇದ್ದಂಗಿದಾನೆ. ಬೆಣ್ಣೆ ದೋಸೆ ತಿನ್ಕೊಂಬಾದ್ರೆ ಇಡೀ ದಾವಣಗೆರೆನೇ ನುಂಗ್ಕೊಂಡ್ಬಿಡ್ತಾನೆ. ಇವನು ಅವನಿಗೆ 2 ಹೊಡೆಯಕ್ಕಾಗಲ್ವಂತೆ. ಇದು ನಾವು ನಂಬೇಕು. ಇವ್ರು ಮಾಡ್ತಿರೋದು ಬಿಸ್ನೆಸ್, ನಿಮ್ ಹಾಗೆ ರೌಡಿಸಮ್ ಅಲ್ಲ. ನಮ್ಮ ವಸ್ತುನ ಕಾಪಾಡ್ಕೊಳ್ಳೋದು, ನಮ್ಮವ್ರನ್ನ ಉಳಿಸ್ಕೊಳ್ಳೋದು ರೌಡಿಸಮ್ ಅಂತ ಅನ್ಸ್ಕೊಳಲ್ಲ. ಅದೆಲ್ಲ ಮಾತು ಬೇಡ. ಸಕ್ರೆ, ನೀನು ಜವಾಬ್ದಾರಿ ತಗೊಂಡಿದ್ಯಾ, ಅವ್ನು ನನಗೆ ಕೊಡಬೇಕು ಅಂತ ಒಪ್ಕೊಂಡಿದ್ದ ದುಡ್ಡನ್ನ ನೀನ್ ಕೊಡ್ಸು ಅಷ್ಟೇ. ಮನೋಜ, ನಿನ್ ಮನೋಜ ಅಂದ್ರು ಅಷ್ಟೇ, ಕರ್ಬೂಜ ಅಂದ್ರು ಅಷ್ಟೇ. ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಲಾಸ್ ಆಗ್ಬಿಟ್ಟಿದ್ದೀನಿ ನಾನು. ಮನೋಜ, ಶರ್ಟು ಪ್ಯಾಂಟ್ ಬಿಚ್ಚಿ ಲುಂಗಿ ಬನ್ನಿ ಹಾಕೋ. ಅಡಿಗೆ ಮನೆಗೆ ಬಾ, ಕಿಟ್ರುಬು ಅಂತೆ ಬಾ. ನಾನು ಬಿಸ್ನೆಸ್ ಮ್ಯಾನ್ ಕಣೋ. ಮೈಸೂರು ವಿಳೆದೆಲೆಗೆ 2 ಸ್ಪೂನ್ ಸುಣ್ಣ ಬಳ್ಕೊಂಡು ಬಾಯಿಗೆ ಹಾಕೊಂಡು ಚೆನ್ನಾಗಿ ಆಗೋದು ತುಪ್ಪು ಮಕ್ಕಳ ಮೇಲೆ ಉಗಿದು ಬಿಟ್ರೆ ನಮ್ಮ ಮಕ್ಕಳ ಮೇಲೆ ತೂತ್ಗಳು ಬಿದ್ದೋಗ್ಬಿಡ್ಬೇಕು, ತೂತ್ಗಳು. ನಾಳೆಯಿಂದ ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ ಮನೋಜ. ಇವಾಗ ಬಿಚ್ಚೋ, ಶರ್ಟ್ ಬಿಚ್ಚೋ. ಮೀಟರ್ ಬಡ್ಡಿ ನೆಡ್ಸೋರ್ ಕೂಡ ಈ ತರ ನೆಡ್ಕೊಳಲ್ಲ. ಮನೆಯವ್ರಂತೆ ಮನೆಯವ್ರು. ರೀ ಅದ್ರಲ್ಲಿ ನಮ್ ಶೇರ್ ಕೂಡ ಇದೆ. ನಿಮ್ ಶೇರು ಯಾವ ಶೇರ್ ಖಾನ್ ಕೇಳ್ತಾ ಇರೋದು? ನಮ್ಮ ದುಡ್ಡು ನಮಗ್ ಕೊಟ್ಟು ಬಿಡ್ಲಿ. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನ ನೀನು? ನಮ್ಮ ಅಪ್ಪನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀವುಗಳು ಕೊಡ್ತಾರೋ ಖಾತಕ್ಕೆ ನಾನು ಯಾವತ್ತು ನೆಗೆದು ಬಿದ್ದೋಗ್ತೀನೋ, ಯಾವತ್ತು ಮನೆ ಬಿಟ್ಟು ಹೋಗ್ತೀನೋ ಯಾರು ಗೊತ್ತು. ನಾನೇನಾದ್ರು ನೆಗೆದು ಬಿದ್ದೋದ್ರೆ ನಮ್ಮ ಅಪ್ಪನ ಗತಿ ಏನು? ಅವ್ರಿಗೆ
ಹಪ್ಪಳ ಉಪ್ಪಿನಕಾಯಿ ಹಾಕ್ಬಿಟ್ಟು ಅದಕ್ಕೂ ಬಿಲ್ ಕೇಳೋ ನನ್ನ ಮಕ್ಳು ನೀವು. ನಾವೇನ್ ಹಾಗಲ್ಲ ಮಾವ, ನೀವಾದ್ರೂ ಅವ್ರಿಗೆ ಹೇಳಿ ಈ ತಿಂಗಳು ತುಂಬಾ ಲಾಸ್ ಆಗಿದೆ, ವ್ಯಾಪಾರ ಕೂಡ ಆಗಿಲ್ಲ, ಮುಂದಿನ ತಿಂಗಳು ಕೊಟ್ಬಿಡ್ತೀವಿ. ಸರಿ ಆಯ್ತು, ಮುಂದಿನ ತಿಂಗಳು ತಪ್ಪದೆ ಕೊಡ್ಬೇಕು. 1 ಲಕ್ಷನ 1 ಲಕ್ಷ ಕೊಡದೆ ದೂಸರ ಏನಾದ್ರು ಮಾತಾಡಿದ್ರೆ ದಸರಾ ಹಬ್ಬ ಮಾಡ್ಬಿಡ್ತೀನಿ ಇಬ್ರಿಗೂ. ಬೇಡ ಕಣ ಸೂರ್ಯ, ಅಂತ ನಿರ್ಧಾರ ಎಲ್ಲ ಮಾಡಕ್ ಹೋಗ್ಬೇಡ. 1 ಲಕ್ಷ ಕಷ್ಟ ಆಗುತ್ತೆ ಮರಿ. 27 ಲಕ್ಷನ ಡಾಕು ದೇವಪ್ಪಂತರ ದೇಪ್ಕೊಂಡು ಹೋಗ್ಬಿಟ್ಟ. ಅದೆಲ್ಲ ನನಗ್ ಗೊತ್ತಿಲ್ಲ. ಮುಂದಿನ ತಿಂಗಳು ಇದೇ ದಿನ 1 ಲಕ್ಷ ತಂದು ಮಡಗಬೇಕು. ಅಷ್ಟ್ ನನ್ನ ಕಡೆಯಿಂದ 7 ಮುಗಿಸಾಯ್ತು. ಲೈಮಿನ ತಣ್ಣಗಿನ ಕಾಪಿನ ಹೊರಗಡೆ ತಗೊಂಬ, ಆಚೆ ಇರ್ತೀಯ. ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಕಳ್ತನ ಮಾಡ್ಬಿಟ್ಟಿದ್ರು ಇಷ್ಟೊಂದು ಹಿಂಸೆ ಆಗ್ತಿರ್ಲಿಲ್ಲ ನನಗೆ. ನಮ್ಮ ಅಪ್ಪನ್ ದುಡ್ಡನ್ನ ಮುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ನನಗೆ ಯಾವ ಅಧಿಕಾರನೂ ಇಲ್ಲ ಬಿಡು. ರೋಹಿಣಿ ಬಾ, ತಲೆ ಹೊತ್ ಬಾ. ಆ ಸೂರ್ಯ ಹೊಡೆದಿದ್ದು ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಬರಮ್ಮ. ಪಾಪಿಸ್ತವನು ಮನೆ ಬಿಟ್ಟು ತೊಲಗು ಅಂದ್ರೆ ಹಿಂದೆ ಕೂತಿದ್ದಾನೆ ನನ್ನ ಮಗನ್ ಪ್ರಾಣ ಹಿಂಡಕ್ಕೆ ಅಂತ. ನೀನು ನಿನ್ ಮಗನೇ ಕಣೆ ಎಲ್ಲ ಪ್ರಾಣ ತಿಳ್ಕೊಂಡು ದಂಡ ಪಿಂಡ ಇಡ್ತಾ ಇರೋದು. ದಂಡ ಪಿಂಡಗಳ ಅವ್ನು ತಂದು ಹಾಕ್ತಾನೆ, ಇವಳು ಮಾಡ ಹಾಕ್ತಾಳೆ. ಅವಳು ಮಾಡಿದ್ದನ್ನ ಮುಕ್ಕಿ ಅವಳ ಮೇಲೆ ಎಗರಾಡೋದು. ತಿಳ್ಕೊಳ್ಳದೆ ದರಿದ್ರುವೆ. ಅಕಸ್ಮಾತ್ ಮೀನಾ ಸೂರ್ಯ ಮನೆ ಬಿಟ್ಟು ಏನಾರು ಹೋದ್ರೆ ಪಾತ್ರೆ ತೊಳಿಯೋದ್ರಿಂದ ಹಿಡಿದು ಬಟ್ಟೆ ಕಟ್ಕೊಂಡಿರೋ ಪಾಚಿ ಕೂಡ ನೀನೇ ಉಜ್ಜಿ ತೊಳಿಬೇಕು. ಅನಿಷ್ಟುವೆ 3 ಮಕ್ಕಳ ತಾಯಿ ನೀನು. 3 ಕಾಸಿನ ಬುದ್ಧಿ ತರಲಿಲ್ಲ ನಿನಗೆ. ಇನ್ನೊಂದು ವರ್ಷ ಆದ್ರೆ ಅಜ್ಜಿ ಅಕ್ಕಿಯ ಈಗಲಾದು ಅರ್ಥ ಮಾಡ್ಕೋ. ಹುಚ್ಚು ಮುಂಡೆ. ಅಯ್ಯ ಯಪ್ಪನಿಗೆ ಏನ್ ಬಂದಿರೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? 2 ಸಲ ಯಾಕೆ ಹೇಳ್ಬೇಕು? ಅಷ್ಟೊಂದ್ ತಟ್ಟಿನ ನಾನು? ಯಾರ್ದ ಕೇಳಿ ನನ್ ಮದ್ವೆ ಮಾಡಕ್ ತೀರ್ಮಾನ ಮಾಡಿದ್ ನೀವು? ಯಾರ್ ನೀನೇ ಕೇಳ್ಬೇಕು? ನಾವೇನ್ ಬಾಲ್ಯ ವಿವಾಹನ ಮಾಡ್ತಿದೀವಿ? 3 ಕತ್ತೆ ವಯಸ್ಸಾಗಿದೆ ನಿಂಗೆ. ಕರೆಕ್ಟ್ ಆಗಿರೋದ್ ವಯಸ್ಸಷ್ಟೇ. 1 ತಿಂಗಳು ಸಂಬಳನ ನೆಟ್ಟ ಕೈಗೆ ಬಂದಿಲ್ಲ. ಹೆಣ್ಣು ಸಂಬಳದ ಬಗ್ಗೆ ಯೋಚನೆ ಮಾಡ್ಬಾರ್ದು, ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ಬೇಕು. ಇದಪ್ಪ ಪಂಚ್ ಡೈಲಾಗ್ ಅಂತೆ. ಅಮ್ಮ, ನನ್ ಯೋಚನೆ ಸಂಬಳದ್ದಲ್ಲ, ಸಾಲದ್ದು. ನಮ್ ಮನೆ ತುಂಬಾ ಎಷ್ಟು ಕಷ್ಟ ಇದೆ. ಅದ್ ಯಾವ್ದೋ ಮನೆ ಬೆಳಕ್ ಮಾಡಕ್ಕೆ ನಮ್ಮನೆ ಕತ್ಲು ಮಾಡ್ಲಾ? ಕನಕ ಹೇಳ್ತಾ ಇರೋದು ಸರಿನೇ ಮಾವ. ನೀವ್ ಎಲ್ರ ಮಾತನ್ನು ಕರೆಕ್ಟ್ ಅಂತಿದ್ದೀರಾ. ನಿಮ್ದು ಒಂದು ಡಿಸಿಷನ್ ಹೇಳ್ಬಿಡಿ ಬಾವ. ನನ್ ಮಾತಿಗೆ ಬೆಲೆ ಕೊಡ್ತೀರಾ ಅಂದ್ರೆ ಮಾತಾಡ್ತೀನಪ್ಪ. ಅಡಿ ಅಂದ್ರೆ ಈ ಮನೆಗೆ ಆಧಾರನೇ ನೀವೇನೇ ನಿರ್ಧಾರ ತಗೊಂಡ್ರು ನಾವ್ ಅದನ್ನ ಯಾರು ತೆಗ್ದು ಹಾಕಲ್ಲ. ನೀವ್ ಹೇಳಿ. ಸರಿ, ಆಗಬಹುದು. ನೋಡಮ್ಮ ಕನಕ, ನಾವಿವಾಗ ನಿನ್ನ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಹಸಮಣೆ ಮೇಲೆ ಕುಗಿಸ್ತಲ್ಲ. ಇವಾಗ ಮಾಡ್ತಿರೋದು ಬರೀ ಗಂಡು ಹೆಣ್ಣು ಶಾಸ್ತ್ರ ಅಷ್ಟೇ. ಅಯ್ಯ ಇರಮ್ಮ, ನಾನು ಇನ್ನ ಮಾತು ಮುಗ್ದಿಲ್ಲ. ನೋಡಮ್ಮ ಕನಕ, ನನ್ನ ಮಂಜು ಇನ್ನೂ ಓದ್ತಾ ಇದ್ದಾನೆ. ಅವ್ನು ಓದ್ ಮುಗಿಯೋದಕ್ಕಿನ್ನ 1 ವರ್ಷ ಆಗತ್ತೆ. ಅವನು ಕೆಲ್ಸಕ್ಕೆ ಸೇರ್ಕೊಂಡು ಅವನು ಸಂಪಾದನೆ ಮಾಡಿ ಅವನು ಮನೆಗೆ ಆಧಾರ ಆಗ್ತಾನೆ ಅನ್ನೋ ನಂಬಿಕೆ ನನಗ್ ಬರೋವರೆಗೂ ನಾನು ಈ ಮನೆ ಜವಾಬ್ದಾರಿ ತಗೋತೀನಿ. ನಾನು ತಗೊಂತೀನಿ. ಅಲ್ಲ, ನಾನ್ ಮದ್ವೆ ಮಾಡಕ್ ಎಷ್ಟ್ ಖರ್ಚಾಗತ್ತೆ, ಮತ್ತೆ ಸಾಲ ಮಾಡ್ತೀರಾ? ತಿರುಪತಿ ತಿಮ್ಮಪ್ಪ ಕೂಡ ಸಾಲ ಮಾಡೇ ಮದುವೆ ಮಾಡ್ಕೊಂಡಿದ್ದು. ಯಾರ ತಲೆ ಮೇಲೆ ಸಾಲ ಇಲ್ಲ ಹೇಳಮ್ಮ. ಏನೋ ಮಾಡೋಣ, ಎಲ್ಲ ಆಗತ್ತೆ. ಹುಡ್ಗ ಒಳ್ಳೆಯವನಾಗಿ ನೀನಿರೋ ಮನೆ ಶಾಂತಿಯಾಗಿದ್ರೆ ಅಷ್ಟೇ ಸಾಕು. ಅವನೇ ಅಯ್ಯೋ, ನೀನು ಹೋಗೋ ಮನೆ ಶಾಂತಿದಾಗಿದ್ರೆ ಸಾಕು ಅಂತ ಕೇಳಿಸ್ಬಿಡ್ತೆ ನನಗೆ. ಬೇಡಪ್ಪ. ನೋಡಮ್ಮ ಕನಕ, ನಾವು ಆ ಗಂಡಿನ ಮನೆಯವ್ರ ಬಗ್ಗೆ, ಆ ಹುಡ್ಗನ ಬಗ್ಗೆ ತಿಳ್ಕೊಂಡೆ ನಿನ್ನ ಅವನ್ನ ಮದ್ವೆ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋದು. ಮದ್ವೆ ಅನ್ನೋದು ಭಗವಂತನ ನಿಶ್ಚಯ ಕಣೆ. ಯಾವಾಗ ಯಾರ ಜೊತೆ ಬದುಕ್ಬೇಕು ಇರ್ಬೇಕು ಅನ್ನೋದು ಮೊದ್ಲೇ ನಿರ್ಧಾರ ಆಗಿರತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ನೋಡ್ಕೊಂತೀವಿ. ಮೊದ್ಲು ಹೋಗಿ ರೆಡಿ ಹೋಗೋಕಂತ. ತುಂಬಾ ಥ್ಯಾಂಕ್ಸ್ ಅಳಿ ಅಂದ್ರೆ. ಥ್ಯಾಂಕ್ಸ್ ಎಲ್ಲ ಯಾರಿಗೆ ಬೇಕಾತಮ್ನೆ? ಹೋಗಿ ಇನ್ನೊಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬನ್ನಿ, ಅಷ್ಟೇ ಸಾಕು. ತರ್ತೀನಿ. ಏನ ಮನ್ಸ್ಗೆ ಒಲೆ ಖುಷಿಯಾಗಿದ್ಯಾ? ಯಾವ್ದೋ ಕಾಮಿಡಿ ವಿಡಿಯೋ ಬಾವ. ಕನಕಾಗೂ ಇನ್ನೊಂದು ಮದ್ವೆ ಆಗೋಗುತ್ತೆ. ಇನ್ ಮುಂದೆ ಜಾಲಿಯಾಗಿ ಜಮ್ಮಂತಿದ್ ಬಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಹಾಗೇನಿಲ್ಲ ಬಾವ. ಆಗಿರೋದಿಲ್ಲ ಅಂತಾನೆ ನಾನು ಹೇಳಕ್ ಬರ್ತಾ ಇರೋದು. ನೆಕ್ಸ್ಟ್ ಲೈನ್ ಅಲ್ಲಿ ಇರೋದು ತಾವೇ. ಅರ್ಥ ಆಯ್ತಾ? ಗಂಟ್ ಹಾಕೊಂಡ್ಮೇಲೆ ಮುಗಿದೋಯ್ತು. ಅಷ್ಟೇ ಕತೆ. ನೋಡೋ, ಬಾಲ್ಕನಿಗೆ ಟಿಕೆಟ್ ತಗೊಳೋದ್ರಿಂದ ಹಿಡಿದು ಬಾಲ್ಕನಿಗೆ ಹೋಗಿ ಬಟ್ಟೆ ಒಣಗಾಕೋದ್ವರೆಗೂ ಎಲ್ಲ ಜವಾಬ್ದಾರಿ ನಿನ್ ತಲೆ ಮೇಲೆ ಬರುತ್ತೆ. ಹೇಳ್ತಾ ಇದೀನಿ, ಈಗ್ಲೇ ಕೇಳಿ ತಿಳ್ಕೊ. ಆಮೇಲೆ ನೀನ್ ಹಿಂಗೆ ಯಾರಿದ್ದೀರಾ? ನಮಸ್ತೆ ಸರ್, ಬನ್ನಿ. ಅದೇಮ್ಮ, ಇವ್ರು ಬಂದ್ರು. ಲೇ ಮೀನಾ, ಕನಕ ರೆಡಿನೇನೆ? ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇವ್ರು ನಮ್ಮ ಮನೆಯವ್ರು. ನಮಸ್ಕಾರ ಅಣ್ಣ. ರೆಡಿನೇನಮ್ಮ? ಅಮ್ಮ, ಇವಳು ನನ್ ಮೊದಲನೇ ಮಗಳು ಮೀನಾ. ಅವನ ಚಿಕ್ಕ ಮಗ ಮಂಜುನಾಥ. ಅವರು ನಮ್ಮ ಮೀನನ್ ಮನೆಯವರು. 2 ಕಾರ್ ಇದೆಯಮ್ಮ. ಹೌದೌದು, 1 ಕಾರು ಸರ್ವಿಸ್ ಅಲ್ಲಿ ಇದೆ, ಇನ್ನೊಂದ್ ಕಾರು ಸೆಲ್ಫ್ ಸರ್ವಿಸ್ ಅಲ್ಲಿ ಇದೆ. ಅಂದ್ರೆ ಏನಿಲ್ಲ ಸರ್, ಅಂದ್ರೆ 1 ಕಾರ್ ನಾನೇ ಓಡಿಸ್ಕೊಂಡಿದೀನಿ, ಇನ್ನೊಂದ್ ಕಾರು ಡ್ರೈವರ್ ಇದ್ದಾನೆ, ಅವ್ನು ಓಡಿಸ್ತಾ. 2 ಕಾರು ನಮ್ ಶ್ರೀಮತಿ ಅವರೇ ತೆಕೊಟ್ಟಿದ್ದು. ಇವಳೆ ನನ್ನ ಹೆಂಡ್ರು. ಹುಡುಗ ಬಂದಿಲ್ವಾ? ಇಲ್ಲ, ಬಂದಿಲ್ಲ. ಅವ್ನ್ಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಆಫೀಸ್ ಹೋಗಿದ್ದಾನೆ. ನಮ್ ನಿರ್ಧಾರನೇ ಅವನ್ ನಿರ್ಧಾರ ಕೂಡ. ಫೋಟೋ ಇದೆ, ತೋರಿಸ್ತೀನಿ. ಕೊಡಿ. ಓಹೋ, ವಾಲ್ ಪೇಪರ್ ಮಗಂದೆ ಹಾಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದಾನೆ. ಕನಕ ನೋಡಮ್ಮ, ಇನ್ನೇನೇ ಹುಡುಗ ಹೆಂಗಿದ್ದಾನೆ? ಸುಮ್ನೆ ರೀ ಬಾಬಾ. ಇರಕ್ಕಿಲ್ಲಮ್ಮ, ಹುಡುಗಿರ್ನ ರೇಗ್ಸೋದಕ್ಕೆ ಒಫಿಷಿಯಲ್ ಟೈಮು ಇದೊಂದೇ ನೋಡಿ. ಕನಕ, ತುಂಬಾ ದಿನಗಳಿಂದ ನಿನ್ನ ನೋಡ್ತಾನೆ ಇದ್ದೆ ಕಂದ. ಓದೋದು, ಮನೆ ಜವಾಬ್ದಾರಿ ತಗೊಳ್ಳೋದು. ನಮ್ ಮನೆಗೆ ಸೊಸೆ ಅಂದ್ರೆ ನಿನ್ ತರ ಹುಡ್ಗಿನೇ ಬೇಕು ಅಂತ ನಿನ್ನ ನೋಡ್ಬಿಟ್ಟೆ ನಿರ್ಧಾರ ಮಾಡ್ಬಿಟ್ಟೆ. ಬಾಳ ಒಳ್ಳೆವಳು. ಆಕ ತಂಗಿರಿಬ್ರು ಹಂಗೇನೆ.
ಕಷ್ಟಪಟ್ಟು ಈ ಮನೆ ನೋಡ್ಕೊಂಡಿದ್ದಾರೆ. ಇಂಥ ಹೆಣ್ಮಕ್ಳೇ ಗಂಡನ ಮನೆ ಉದ್ಧಾರ ಮಾಡೋದು ನೋಡಿ. ನಾವು ನಿಮ್ ಮನೆಗೆ ಬಂದು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿದೀವಿ. ನೀವು ಬಿಡು ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಮನೇನ ಮಗನ ನೋಡಿ ಒಪ್ಪಿಗೆ ಕೊಟ್ರೆ ಮದುವೆ ಮಾತುಕತೆನ ಮುಗಿಸೋಣ. ಖಂಡಿತ ಅಣ್ಣ, ಒಂದ್ಸರಿ ಸಮಯ ಮಾಡ್ಕೊಂಡು ಬರ್ತೀನಿ. ನನಗೆ ಬರ್ತಿತ್ತು. Don't! Go back. Fuck you. Hands up. Where's Abby? You're that girl from Jackson. Tell me where she went. How do we know you won't kill us? Give her what she wants and we're dead. You guys can survive this. I just need her. Bullshit. Fucking get over here! Tell me where she is in this map. You better fucking match up. What are you doing? She's probably dead anyway. Stop! Talk Back about the fuck up!
to where she is. Fucking Christ! Tell me where Abby is. Where the fuck is she? Whoa, 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 whoa. Hey. It's all right. Come on, let's go.